ಗದಗ ಜಿಲ್ಲೆ ಅಲ್ಪಸಂಖ್ಯಾತರ ಹೋರಾಟ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ರಾಜ್ಯ ಸರ್ಕಾರದ ಆದೇಶದಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಅನುದಾನ ಪಡೆದುಕೊಂಡು ನಿರ್ಮಿಸಿದ ಶಾದಿ ಮಹಲ್ಗಳ ಬಾಡಿಗೆ ನಿಯಂತ್ರಣಕ್ಕಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಲು ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ವಿಫಲವಾಗಿರುವ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಶೀಘ್ರವೇ ಹೋರಾಟ ನಡೆಸಲಾಗುವುದು ಎಂದು ಸಂಘಟನೆ ಅಧ್ಯಕ್ಷರಾದ ಇಮ್ತಿಯಾಜ್ ಆರ್ ಮಾನ್ವಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸಮಿತಿ ಉಪಾಧ್ಯಕ್ಷರಾದ ಬಾಬಾಜಾನ್ ಬಳಗಾನೂರು, ಕಾರ್ಯದರ್ಶಿ ಇಬ್ರಾಹಿಂ ಹಳ್ಳಿಕೇರಿ, ಸಂಘಟನಾ ಮುಖಂಡರಾದ ಮೌಲಾ ಸಾಬ್ ಗಚ್ಚಿ, ಮೊಹಮ್ಮದ್ ರಫೀಕ್ ಮದ್ಲಿವಾಲೆ, ಇಬ್ರಾಹಿಂ ಮುಲ್ಲಾ, ಮೆಹಬೂಬ್ ಸಾಬ್ ಬಳ್ಳಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಗದಗ. ಒಂದು 15 ದಿನ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ. ಸರ್ಕಾರ ಏನಾದ್ರು ಭ್ರಷ್ಟಾಚಾರ ಫಲಾನುಭವಿಗಳಿಗೆ ನೇರವಾಗಿ ಕೊಡೋ ಬಗ್ಗೆ ಅವರು ಅದು ಒಂದು ಶೈಕ್ಷಣಿಕ ಯೋಜನೆ ಇದೆ, ಒಂದು ಯೋಜನೆಗಳಿದೆ. ಅದು ಹೆಂಗೆ ಯಾವ ರೀತಿ ನಡೀತಾ ಇದೆ ಅಂದ್ರೆ ಭಾರತ MLA ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ. ಆದರೆ ನಿಜವಾದ ಫಲಾನುಭವಿಗಳ ಆಯ್ಕೆ ಮಾಡಬೇಕಾದ ಕರ್ತವ್ಯ ಈ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು. ಅವರು ನಿಜವಾದ ಫಲಾನುಭವಿಗಳ ಆಯ್ಕೆ ಆಗಬೇಕು. ಅವ್ರಿಗೆ ಸರಿಯಾದ ಇದು ಮದುವೆಗೋಸ್ಕರ ಇದು ಹಣ ತಿಳ್ಕೊಡ್ತಾರೆ 50,000 ಆದ್ರೆ ಮದುವೆಗೆ 50,000 6/2018 ನಮ್ಮ ಹತ್ರ ಆದೇಶ ಕಾಪಿ ಇದೆ, ಸುತ್ತೋಲೆ ಪ್ರತಿ ಇದೆ. ಇದರ ಅನುದಾನ ಪಡೆದುಕೊಂಡು ಶಾದಿ ಮಹಲ್ ಅಂತ ಇತ್ತು ಮೊದಲು. ಈ ಒಂದು ಸುತ್ತೋಲೆ ಪ್ರಕಾರ ಸಮುದಾಯ ಭವನ ಅಂತ ಮಾಡಿದ್ದಾರೆ. ಯಾರು ಸಮುದಾಯ ಭವನಗಳು ಕಟ್ಕೊಂತಾರೆ ಅವರು ಕಡ್ಡಾಯವಾಗಿ ಅಲ್ಪಸಂಖ್ಯಾತರ ಬಡ ಸಮುದಾಯಗಳ ಸಿಟಿ ಲಿಮಿಟ್ ಅಲ್ಲಿ, ಈಗ ಸಿಟಿ ಸೆಂಟರ್ ಇದ್ರೆ ಇಷ್ಟು ಅಥವಾ ಸಿಟಿಯಿಂದ ಹೊರಗಿದ್ರೆ ಇಷ್ಟು ಅಂತೇಳಿ ಅವರು ಒಂದು ಬಾಡಿಗೆ ಫಿಕ್ಸ್ ಮಾಡ್ತಾರೆ ಸರ್. ಸರ್ ಅವ್ರು ಒಂದು ಫಿಕ್ಸ್ ಮಾಡ್ತಾರೆ ಸರ್. ಇಲ್ಲ, ಅದು ಕಮಿಟಿ ರಚನೆ ಆಗಿಲ್ಲ ಸರ್. ಅದೇ ನಾವು ಈಗ ಬೇಡ್ತಾ ಇರ್ತಾ ಇರೋದು. 2018ರಲ್ಲಿ ಸುತ್ತೋಲೆ ಆಗಿದೆ, 2018ರಲ್ಲಿ ಆದೇಶ ಆಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಳಗೆ ಇದು ಆದೇಶ ಕಾಪಿ ಇದೆ ಗದಗಲ್ಲಿ. ಆದ್ರೆ ಅವರು ಪ್ರೊಸೀಜರ್ ಮಾಡಿಲ್ಲ. ಅವ್ರು ಯಾಕೆ ಮಾಡಿಲ್ಲ ಅಂತ ಹೇಳಿ ನಮ್ಮ ಪ್ರಶ್ನೆ. ಈಗ ಸರ್ಕಾರದಿಂದ ಆಗಿದೆ, ಸುತ್ತೋಲೆ ಆಗಿದೆ. ಈ ಸುತ್ತೋಲೆ ಪ್ರಕಾರ ಗದಗ ಜಿಲ್ಲಾ ಅಲ್ಪಸಂಖ್ಯಾತರ ಹೋರಾಟ ಸಮಿತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ರಾಜ್ಯ ಸರ್ಕಾರ 2018ರಲ್ಲಿ ಒಂದು ಸುತ್ತೋಲೆ ಹೊರಡಿಸಿದೆ. ಆ ಸುತ್ತೋಲೆ ಪ್ರಕಾರ ಗದಗ, ಬೆಟಗೇರಿ, ಅವಳಿ ನಗರ ಮತ್ತು ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಶಾದಿ ಮಹಲ್ ಸಮುದಾಯ ಭವನಗಳು ಅದನ್ನು ಜಿಲ್ಲಾಧಿಕಾರಿಗಳು ತಮ್ಮ ಅಧ್ಯಕ್ಷತೆ ಒಳಗೆ ಒಂದು ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದ ಏನು 2018ರಲ್ಲಿ ಹೊರಡಿಸಿದಂಥ ಸುತ್ತೋಲೆ, ಆ ಸುತ್ತೋಲೆಯ ಪ್ರಕಾರ 2018ರ ಸುತ್ತೋಲೆಯಲ್ಲಿ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಬೇಕು, ಜಿಲ್ಲಾಧಿಕಾರಿಗಳು ಆ ನಿಯಂತ್ರಣ ಸಮಿತಿ ಅಧ್ಯಕ್ಷತೆ ಇರಬೇಕು ಅಂತೇಳಿ ಆ ಸುತ್ತೋಲೆ ಪ್ರಕಾರ ಹೇಳಿದ್ದಾರೆ. ಆ ಪ್ರಕಾರ ಗದಗ ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನಗಳ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಆಗಬೇಕು. ಯಾಕಪ್ಪ ಅಂತಂದ್ರೆ ಸರ್ಕಾರದಿಂದ ಈ ಸಮುದಾಯ ಭವನ ಮತ್ತು ಶಾದಿ ಮಹಲ್ ನಿರ್ಮಾಣಕ್ಕಾಗಿ ಖಾಸಗಿ ಸಂಸ್ಥೆಗಳು ಸುಮಾರು 2 ರಿಂದ 3 ಕೋಟಿ ಅನುದಾನ ತೊಗೊತಾರೆ. ಆ ಅನುದಾನ ಪಡಿಬೇಕಾದ್ರೆ ಸರ್ಕಾರಕ್ಕೆ ಒಂದು ಅಗ್ರಿಮೆಂಟ್ ಬರೆದು ಕೊಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಬಡ ಅಲ್ಪಸಂಖ್ಯಾತರ ಮದುವೆ ಸಮಾರಂಭಗಳಿಗೆ ಯೋಗ್ಯ ದರದಲ್ಲಿ ನಾವು ಬಾಡಿಗೆನ ಕೊಡ್ತೀವಿ ಅಂತೇಳಿ ಅಗ್ರಿಮೆಂಟ್ ಮಾಡ್ಕೊಂಡು ಬಂದು ಇದು ಖಾಸಗಿ ಸಂಸ್ಥೆಗಳು ತಮ್ಮ ಒಂದು ಬಿಸ್ನೆಸ್ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು 1 ವರ್ಷದಲ್ಲಿ ಲಕ್ಷಾಂತರ ಹಣನ ಗಳಿಸ್ಕೊಂಥ ಕೆಲಸ ಈ ಒಂದು ಸಂಸ್ಥೆ ಮಾಡ್ತಾ ಇದ್ದಾರೆ. ಸರ್ಕಾರ ಅದನ್ನು ಗಂಭೀರವಾಗಿ ಪಡೆದುಕೊಂಡು 2018ರಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಒಳಗೆ ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಆಗಬೇಕು ಅಂತೇಳಿ ಸರ್ಕಾರ ಹೇಳಿದೆ. ಆ ಒಂದು ಸರ್ಕಾರದ ಸುತ್ತೋಲೆ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಾಡಿಗೆ ನಿಯಂತ್ರಣ ಸಮಿತಿ ರಚನೆ ಮಾಡಬೇಕು. ಬಡವರ ಒಂದು ಮದುವೆ ಸಮಾರಂಭದಲ್ಲಿ ಮತ್ತು ಇನ್ನಿತರ ಸಮಾರಂಭಕ್ಕೆ ಯೋಗ್ಯ ದರದಲ್ಲಿ ಆ ಬಾಡಿಗೆನ ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರ ಏನು ವಕಫ್ ಬೋರ್ಡ್ ಕಾಯ್ದೆ ಪ್ರಕಾರ ಏನು ಬಯಲಾ ಹೇಳ್ತಿದೆ, ಆ ಬಯಲಾ ಪ್ರಕಾರ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಈದ್ಗಾ ಕಮಿಟಿಗಳಾಗಿರ್ಬೋದು, ಕಬ್ರಸ್ತಾನ್ ಕಮಿಟಿಗಳಾಗಿರ್ಬೋದು, ಬೇರೆ ಬೇರೆ ಕಮಿಟಿಗಳಾಗಿರ್ಬೋದು, ಆ ಕಮಿಟಿಗಳು ವಕಫ್ ಆ್ಯಕ್ಟ್ ಪ್ರಕಾರ ಯಾವ ರೀತಿ ಪದಾಧಿಕಾರಿಗಳ ಆಯ್ಕೆ ಆಗಬೇಕು ಆ ರೀತಿ ಪದಾಧಿಕಾರಿ ಆಯ್ಕೆನ ಪ್ರಕ್ರಿಯೆ ವಕಫ್ ಬೋರ್ಡ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ.
ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಕಡೆಗಣಿಸಿದರೆ ನಾವು 15 ದಿನದೊಳಗಾಗಿ ನಮ್ಮ ಬೇಡಿಕೆ ಈಡೇರಿಸಿದ್ದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.